ಕಾನೂನು ಆಮೇಲೆ ಕಾನೂನು ಇರೋದು ಯಾರಿಗೆ? ನಮಗಲ್ವ. ಒಂದು ಕಾನೂನು ಸರಿ ಹೋಗಿಲ್ಲ ಅದು ತಿದ್ದುಪಡಿ ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ಆಮ್ ಆದ್ಮಿ ಪಾರ್ಟಿ ಅವರು ಕೇಂದ್ರದಲ್ಲಿ ಕೇಜ್ರಿವಾಲ್ರವರು ಮಾಡಿರ್ತಕ್ಕಂಥ ಸಾಧನೆಯನ್ನು ನಿಮ್ಮ ಕಣ್ಣೆದುರಿಗಿರೋದನ್ನು ನೀವು ಫ್ರೀ ತೊಗೊಂಡಿದ್ದೀರಿ. ಕೇಜ್ರಿವಾಲ್ರವರು ಫ್ರೀ ಎಲ್ಲವನ್ನು ಕಾಪಿ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದ್ರಲ್ಲ, ಇದನ್ನು ಮಾಡಿ. ಕೇಜ್ರಿವಾಲ್ರವ್ರು ಕೊಟ್ಟವ್ರು 19,000 11,000 ಕೊಡೋಕ್ಕೆ ನನಗೇನು ಕಷ್ಟ ಆಗಿದೆ ಅಂತ ಮಾಡಿ ದೊಡ್ಡವರಾಗ್ತೀರ, ಆಮೇಲೆ ದೊಡ್ಡ ಹೆಸರು ಬರುತ್ತೆ ನಿಮ್ಗೆ. ಇವತ್ತಿನ ದಿವಸ ಏನಿದೆಯೇ ಒಬ್ಬ ನೇತಾರ ಅಂತ ಅದಕ್ಕಿಂತ ಹೆಚ್ಚು ಚಾಪ ಆಗುತ್ತೆ. ಅವೆಲ್ಲಕ್ಕಿಂತ ಯಾವುದೂ ಹೋರಾಟ ನಿಮಗೆ ಹೆಸರು ಬರೋದಕ್ಕಲ್ಲ, ಇವರ ಬದುಕು ಭವಿಷ್ಯದ ಬಗ್ಗೆ ಭಾಳ ನಾವು ಯೋಚನೆ ಮಾಡ್ತಾಯಿದ್ವಿ. ಹಾಗಾಗಿ ಬೆಂಗಳೂರು ತನಕ ಯಾವುದೂ ಅಹಿತಕರ ಘಟನೆಗಳು ನಡೀದೇ ಇರೋ ರೀತಿಯಲ್ಲಿ ಮೆರವಣಿಗೆ ನಡೆಯಲಿ. ಪೊಲೀಸ್ನವರನ್ನು ಮನವಿ ಮಾಡ್ತೀನಿ, ಇದು ಯಾವುದೇ ಒಂದು ಮೆರವಣಿಗೆ ಮಾಡೋಕ್ಕೋ ಕಳ್ಳತನ ಮಾಡೋಕ್ಕೋ ಮೋಸ ಮಾಡೋಕ್ಕೋ ನಾವು ಯಾರೂ ಬಂದಿಲ್ಲ. ನಮ್ಮ ಹಕ್ಕೊತ್ತಾಯಕ್ಕೋಸ್ಕರ ಬಂದಿರೋದ್ರಿಂದ ಈ ಮಠದ ಆಶೀರ್ವಾದ, ಸಿದ್ಧಗಂಗಾ ಮಠದ ಆಶೀರ್ವಾದವನ್ನು ಇರೋದ್ರಿಂದ ನನಗೇನು ನಿನ್ನೆ ದಿವಸ ನಾನು ಸಂತೋಷ ಅಭಿನಂದಿಸ್ತೀನಿ. ಹೊರಟ್ಟಿಯವರು ಇವತ್ತು ಅಪ್ಪನವಸರ ಚೇರ್ಮನ್ನು, ಅವ್ರಿಗೆ ಬಹಳ ಮಾಹಿತಿ ಇದೆ. ಯಾಕೆಂದರೆ ಹಿಂದೆ ಅವರು ಎಜುಕೇಷನ್ ಮಂತ್ರಿಗಳು ಆಗಿದ್ದರು ಮತ್ತು ಇವರು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಆಗಿರ್ತಕ್ಕಂಥವರಾದ್ರಿಂದ ಇವೆಲ್ಲವೂ ಕೂಡಿ ಬರುತ್ತೆ. ಮಾನ್ಯ ಮುಖ್ಯಮಂತ್ರಿ ನಾಳೆ ನಿಮ್ಮ ಕಾರ್ಯಕ್ರಮದಲ್ಲಿ ಸುದೀರ್ಘವಾಗಿ